ನಾವು ನಮ್ಮೂರು ಸೋಮವಾರಪೇಟೆಯ ತಾಕೇರಿಲಿದ್ದೀನಿ. ಸೊ ಡೈಲಿ ರೊಟೀನ್ ಜೊತೆ ಗದ್ದೆ ಲೈಫ್ ಹೇಗಿರುತ್ತೆ ಅನ್ನೋ ಝಲಕ್ ಇಲ್ಲಿದೆ, ಜಸ್ಟ್ ವಾಚ್. ನಾನು ನಮ್ಮ ಗದ್ದೆಲಿ ಅಗೆ ತೆಗಿಯಕ್ಕೆ ಬಂದಿದ್ದೀನಿ. ಅಗೆ ತೆಗಿಯೋದು ಹೆಂಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ತುಂಬ ಮಳೆ ಬರ್ತಾ ಇದೆ. ಈ ಶೂ ಹಾಕೊಂಡಿದ್ದೀನಿ. ಈ ಶೂ ನೋಡಿ, ಈ ಶೂ ಇಲ್ಲೇ ಬಿಚ್ಚಿಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೆ ಬರೀ ಗಾಳಿ ಇಂಪಾರ್ಟೆಂಟ್ ಅದಕ್ಕೆ. ಬನ್ನಿ ಬನ್ನಿ. ಎಸ್, ನಾವು ಗದ್ದೆಲಿದ್ದ ಕಾರಣ ಆಡಿಯೋ ತುಂಬ ಡಿಸ್ಟರ್ಬ್ ಆಗ್ತಾ ಇತ್ತು. ಈಗ ನಮ್ಮ ಮನೆಗೆ ಯಾವಾಗಲೂ ಕೆಲ್ಸಕ್ಕೆ ಬರೋಂಥವ್ರು ತೇಜ ಆಂಟಿ ಅಂತ, ತೇಜ ಅಂತ ಪಾಪ ಒಳ್ಳೆ ಆಂಟಿ. ಆಮೇಲೆ ಆ ಕಡೆ ಇರೋರು ನಮ್ಮಮ್ಮ. ಸೊ ಅಮ್ಮ ತುಂಬ ಶೈ ಆಯಿತಾ, ವಿಡಿಯೋಗೆ ಬರೋದೇ ಇಲ್ಲ. ಆದ್ರೂ ನಾನೇ ಬಲವಂತ ಮಾಡಿ ಅಪ್ಪ ವಿಡಿಯೋ ಹಿಡಿದ್ರು. ನಮಗೆ ಇಷ್ಟು ವರ್ಷ ಆದರೂ ಕೂಡ ನಮ್ಮನೇಲಿ ಯಾವುದೇ ರೀತಿ ಕೆಲಸ ಮಾಡಿಸೇ ಇರಲಿಲ್ಲ. ಅಂದರೆ ಸಣ್ಣ ಪುಟ್ಟ ತೋಟದ ಕೆಲಸ ಎಲ್ಲ ಗೊತ್ತಿತ್ತು, ಆದರೆ ನಮ್ಮ ಕಡೆ ಗದ್ದೆ ಕೆಲಸ ಏನೂ ಗೊತ್ತಿರಲಿಲ್ಲ. ನಮ್ಮಪ್ಪ ಈ ಸಲ ನಾನು ರಜಕ್ಕೆ ಹೋದಾಗ ಈ ಕೆಲಸ ಹೇಳ್ಕೊಟ್ರು, ಅಗೆ ತೆಗೆಯೋದು ಹೇಗೆ ಅಂತ. ನಾರ್ಮಲಿ ನಮ್ಮ ಮಲೆನಾಡು, ಶಿವಮೊಗ್ಗ, ಈ ನಮ್ಮ ಕೊಡಗು ಬಾರ್ಡರ್ ಎಲ್ರಿಗೂ ಕೂಡ ಅಗೆ ತೆಗೆಯೋದು ಗೊತ್ತಿರುತ್ತೆ ನೋಡಿ. ಆ ಕೈಯಲ್ಲಿ ಆ ಹಾಗೆ ಭತ್ತದ ಸಸಿಗಳನ್ನ ತೆಗೆಯೋದಿದೆಯಲ್ಲ, ಹಾಗೇನ ನಿಜವಾಗ್ಲೂ ಕ್ರೇಜಿ ಆಯಿತಾ. ಒಂದು ಕಡೆ ಗಾಳಿ ಬರ್ತಾ ಇರುತ್ತೆ, ಆ ಗಾಳಿನ ಫೀಲ್ ಮಾಡಿಕೊಂಡು ಹಾಗೇನ ಹಿಡ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ಪ್ರೀಷಿಯಸ್ ಟೈಮ್ ಅಂತಲೇ ಹೇಳ್ಬೋದು. ಸೊ ನಮ್ಮಪ್ಪ ಕ್ಯಾಮ್ರಾಮ್ಯಾನ್ ಆ ಕಡೆ ಈ ಕಡೆ ಎಲ್ಲ ವಯ್ಯಾರ ಮಾಡ್ತಾ ಇದ್ವಿ. ನೋಡ್ತಾ ಇರ್ಬೋದು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ. ಆಮೇಲೆ ನನಗೆ ಬೋರ್ ಆಯಿತು. ಸೊ ಬೋರ್ ಆದ ಕಾರಣ ನಾನು ನಮ್ಮನೆ ಗೌರಿ ಹತ್ರ ನಾನು ನಮ್ಮಪ್ಪ ಹೊರಟ್ವಿ. ನೋಡ್ತಾ ಇರ್ಬೋದು ನಮ್ಮನೆ ಗೌರಿ, ಇವಳು ಪುಟ್ಟ ಗೌರಿ. ಅವಳಿಗೆ ಅಪ್ಪ ಅಂದರೆ ತುಂಬ ಮುದ್ದಾಯ್ತಾ. ನಾವು ಹೋದರೆ ನಮಗೇನೆ ಹೆದರ್ಸೋಕೆ ಬರ್ತಾಳೆ. ಅದೇ ನಾನು ಹೇಳ್ತಾ ಇದ್ದೆ. ಸೊ ಒರಿಜಿನಲ್ ವಿಡಿಯೋ ಆಡಿಯೋ ಹಾಕೋಕ್ಕಾಗಲಿಲ್ಲ, ಸಾರಿ. ನೆಕ್ಸ್ಟ್ ಟೈಮ್ ನಾನು ಆ ಆಡಿಯೋ ಪ್ರಾಬ್ಲಮ್ನ ಸರಿ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ಅಪ್ಪ ತುಂಬ ಮುದ್ದು ಮಾಡ್ತಾರೆ. ನಾಯಿ, ದನ, ಕೋಳಿ, ಹಂದಿ, ನಮ್ಮ ಸೋಮವಾರಪೇಟೆ ಭಾಗ, ಈ ನಮ್ಮ ತಾಕೇರಿ ಊರಲ್ಲಂತೂ ಎಲ್ಲರೂ ಹೀಗೆ ಇರ್ತಾರೆ. ತುಂಬ ಕ್ರೇಜಿ ಆಗಿರ್ತಾರೆ. ದನಗಳನ್ನ ತುಂಬ ಇಷ್ಟಪಡ್ತಾರೆ, ಮಕ್ಕಳಂತೆ ಸಾಕ್ತಾರೆ. ಸೊ ಅಪ್ಪನ ಡ್ಯಾನ್ಸ್ ನೋಡ್ತಾ ಇರ್ಬೋದು. ಈ ಡ್ಯಾನ್ಸಿಗೆ ನಾನು ಸಾಂಗ್ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಕಾಪಿರೈಟ್ಸ್ ಬರುತ್ತೆ ಅಂತ ಹಾಕಲಿಲ್ಲ. ಬಟ್ ತುಂಬ ಎಂಜಾಯ್ ಮಾಡಿದ್ವಿ ಗದ್ದೆಲಿ. ತುಂಬ ದಿನ ಆದಮೇಲೆ ಊರಿಗೆ ಹೋಗಿರೋದ್ರಿಂದ ಸೊ ಗದ್ದೆ, ಆ ದನ ಹೊಡ್ಕೊಂಡು ಹೋಗೋದು, ಜೊತೆಗೆ ಆ ಪ್ಲ್ಯಾಸ್ಟಿಕ್ ಹಾಕೊಂಡು ಗದ್ದೆಗೆ ಹೋಗೋದು, ಗಂಬೂಟ್ ಹಾಕ್ಕೊಳ್ಳೋದು, ಸೊ ಎಲ್ಲ ಮಜಾ ಅನ್ನಿಸ್ತು. ಸಖತ್ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಈ ರೀತಿಯಾಗಿ ನೀವು ಹುಟ್ಟೂರಿನಲ್ಲಿ ಹೋಗಿ ಎಂಜಾಯ್ ಮಾಡಿಕೊಂಡು ಗದ್ದೆ, ತೋಟ, ಜೊತೆಗೆ ಫ್ಯಾಮಿಲಿ, ಹಸು, ದನ, ಕರುಗಳನ್ನ ನೋಡಿಕೊಂಡು ಎಂಜಾಯ್ ಮಾಡೋದೇ ಬೇರೆ ಸುಖ ಇರುತ್ತೆ. ನೆಕ್ಸ್ಟ್ ನಾನು ಈಗ ಅಗೆ ತೆಗ್ದಾಯಿತು. ನೆಕ್ಸ್ಟ್ ನಾಟಿ ವಿಡಿಯೋ ಹಾಕ್ತೀನಿ. ನಮ್ಮ ಸೈಡ್ ಸಸಿಗಳನ್ನ ನೆಡೋದಕ್ಕೆ ನಾಟಿ ಮಾಡೋದು ಅಂತ ಅಂತಾರೆ, ಅದು ಕೂಡ ತುಂಬ ಕ್ರೇಜಿ ಆಗಿದೆ. ಅದನ್ನು ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ.